health is very important. Basis of our life is health. If you are healthy, you can do anything. Whatever you achieve, and if you are not healthy, it all gone down the drain, and you can't even enjoy the results of your action. ಹೌದಾ? ಅಂಡ್ ಈಸ್ ಇಟ್ ವರ್ತ್ ಇಟ್ ಅಂತ ಅಂದರೆ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಫಾರ್ ಸರ್ವೈವ್, ಊಟ ತಿಂಡಿಗಿಲ್ಲ ಆಯಿತಾ, ಇಲ್ಲ ಸಿಕ್ಕಾಪಟ್ಟೆ ಏನೋ ಸಾಲಗಳಿದೆ ಎಲ್ಲ ತೀರಿಸ್ಬೇಕು, ಅವಾಗ ಮಾಡ್ತಾ ಇರ್ತಾರೆ. ಅವ್ರಿಗೇನಾಗಲ್ಲ, ಯಾಕಂದರೆ ನೇಚರ್ ವಿಲ್ ಹೆಲ್ಪ್ ದೆಮ್ ಬಿಕಾಸ್ ದೇ ಹ್ಯಾವ್ ಟು ಡೂ ದಿಟ್, ದೇ ಆರ್ ಡೂಯಿಂಗ್ ವಿತ್ ಇಂಟ್ರೆಸ್ಟ್. ನಾವೇ ತಂದ್ಕೊಳ್ಳೋದು ಸೆಲ್ಫ್ ಇನ್ಫ್ಲಿಕ್ಟೆಡ್. And it's not that you are helpless. You have to tell, I can't come. Beyond this, say 9 o'clock is my last day, so I have to go. Occasionally it is okay, body can take it. But on a regular basis, no, it will not. And the circadian rhythm, all that you know that. ನಾವು 8 hours ಮಲ್ಕೊತೀನಿ, ನಾನು ಬೆಳಿಗ್ಗೆ ಮಲ್ಕೊತೀನಿ, ಇಟ್ಸ್ ನಾಟ್ ಈಕ್ವಲ್ ಟು ವಾಟ್ ಯು ಆರ್ ಸ್ಲೀಪಿಂಗ್ ಇನ್ ದಿ ನೈಟ್. ದೇ ಆರ್ ಡಿವೈಡೆಡ್, ನಿಮ್ಗೆ ಗೊತ್ತು, 12 hours ಅಲ್ಲಿ 4 parts. ಸೊ ಫಸ್ಟ್ ಪಾರ್ಟ್ ಒಳಗಡೆ ಊಟ ಮಾಡಿಬಿಡ್ಬೇಕು, 6 o'clock to 9 o'clock, ಪ್ರಿಫರಬ್ಲಿ 7-7:30. ಅಪ್ಪ ಮಾಡ್ತಾ ಇದ್ದಿಲ್ಲ, ತಾತ, ಆಯಿತಾ. ಆಮೇಲೆ 9 o'clock to 12 o'clock ಇದು ಒಂದು ರಾಕ್ಷಸಕಾಲ. ಅದು ಸೊ ದಟ್ ಈಸ್ ದ ಡೇ ವೇರ್ ಯು ಹ್ಯಾವ್ ಟು ಹ್ಯಾವ್ ಗುಡ್ ಸ್ಲೀಪ್. ಅವ್ರು ಮಲ್ಕೊಂಡ್ಬೇಕು, ಅವ್ರಿಗೆ ಬಿಡಬೇಕು, ಲೆಟ್ ದೆಮ್ ರಾಕ್ಷಸ ಟು ದೇರ್. ಮತ್ತು 12 to 3, ಆವಾಗ 3 o'clock 3:30 ಆದಮೇಲೆ 3 to 6 ಮತ್ತು 2 ಡಿವೈಡ್ ಮಾಡಿದ್ದಾರೆ. ಸೊ 3 to 4:30 you can either you can get up at 3:30 and start, or 4:30 is the 1.5 hours before sunrise is Brahma Muhurta. So around 4:30 you have to get up, until 6 o'clock you do whatever that spiritual process, ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಜಪ ಆಗಿರ್ಬೋದು, ತಪ ಆಗಿರ್ಬೋದು, ಎಲ್ಲ ಮಾಡಬೇಕು. And after 6 o'clock you do your routines, your mundane life. ಆವಾಗ ಏನಂದರೆ ಯುವರ್ ಲೈಫ್ ಸಿಂಪ್ಲಿ ಹ್ಯಾಪನ್ಸ್. ವಾಟ್ ಎವರ್ ಯು ವಾಂಟ್ ಇಟ್ ಹ್ಯಾಪನ್. ಗೊತ್ತಾಯ್ತಾ? ನಂಗೆ ಈ ಥರದ್ದು ಬೇಕು ಅಂತ ಸುಮ್ಮನೆ ಮನಸ್ಸಲ್ಲಿ ಅನ್ಕೊತೀವಿ, ಅವ್ರು ಬಂದು ಬರ್ತೀರಾ ಇಲ್ಲಿ ನನಗೆ ಬೇಕು ಅಂತಾರೆ. ವಿ ನಾಟ್ ಸ್ಟ್ರಗಲ್ ಇನ್ ಲೈಫ್ ಬಿಕಾಸ್ ವಾಟ್ ಎವರ್ ಈಸ್ ಡ್ಯೂ ಫಾರ್ ಅಸ್ ದಿ ಕಾಸ್ಮಾಸ್ ವಿಲ್ ಗಿವ್ ಅಸ್. ವಿ ನಾಟ್ ಸ್ಟ್ರಗಲ್, ವಿ ನಾಟ್ crave for it. ಇದು ಬೇಕೇ ಬೇಕು ಒದ್ದಾಡ್ಕೊಂಡು ನಾವು. ಓನ್ಲಿ ಹ್ಯೂಮನ್ ಬೀಂಗ್ಸ್ ಆರ್ ಸ್ಟ್ರಗ್ಲಿಂಗ್ ಲೈಕ್ ದಟ್. ಓನ್ಲಿ ಹ್ಯೂಮನ್ ಬೀಂಗ್ಸ್. ಇಬ್ಬರಿ ಡಾಗ್ ನೋಡಿ ಹೊರಗಡೆ ದಾರಿಲಿ ಬೆಳಿಗ್ಗೆ ಎದ್ದು ಆಡ್ತಾ ಇರುತ್ತೆ, ಜಗಳ ಆಡ್ಕೊತಾ ಇರುತ್ತೆ, ಕಚ್ಚಾಡ್ತಾ ಇರುತ್ತೆ, ಓಡಾಡ್ಕೊಂಡಿರುತ್ತೆ. ದೇ ಆರ್ ನಾಟ್ ಬಾದರ್ಡ್ ಫುಡ್ ಸಿಗುತ್ತಾ ಇಲ್ವಾ. ಹಸಿವಾದಾಗ ಅದಕ್ಕೆಲ್ಲೋ ಸಿಗುತ್ತೆ. ಯಾರೋ ಒಂದು ಬಿಸ್ಕೆಟ್ ಹಾಕ್ತಾರೆ, ಇಲ್ಲೇ ಯಾವುದೋ ಒಂದು ಇಲ್ಲಿ ನೀಡ್ಕೊಳ್ಳುತ್ತೆ, ತಿನ್ಕೊಳ್ಳುತ್ತೆ. ಸ್ವಲ್ಪ ರಾತ್ರಿಗೆ ತೆಗೆದಿಟ್ಕೊಳ್ಳೋ ಅಂತ ಇಟ್ಕೊಳುತ್ತಾ? ಇಲ್ಲ, ರಾತ್ರಿಗೆ ಕೊಡುತ್ತೆ. ಅವ್ರು ಸಿಗದೆ ಇದೆ, ಇವತ್ತಿಲ್ಲ ಅಂತ ಮಾಡ್ಕೊಳುತ್ತಾ? ಓ ಇಟ್ಸ್ ನಾಟ್, ನಂಗೆ ಇವತ್ತು ರೆಸ್ಟ್ ಕೊಟ್ಟಿದೆ. ಹೀಸ್ ಟೇಕಿಂಗ್ ಕೇರ್ ಆಫ್ ಆಲ್ ಆಫ್ ಅಸ್ ದಟ್ ವೇ. ಆಲ್ ಆಫ್ ಅಸ್, ಎಲ್ಲ ಪ್ರಾಣಿಗಳು ನೋಡ್ಕೊತಾ ಇದೆ. ಕಾಸ್ಮಾಸ್ ಇಸ್ ಟೇಕಿಂಗ್ ಕೇರ್ ಆಫ್ ಅಸ್. ಓನ್ಲಿ ಹ್ಯೂಮನ್ ಬೀಂಗ್ಸ್ ಥಿಂಕಿಂಗ್ ದಟ್ ಓ ಐ ಆಮ್ ಡೂಯಿಂಗ್ ಇಟ್. ಅಲ್ಲಿ ವಿ ಆರ್ ಆಲ್ ಸ್ಟ್ರಗ್ಲಿಂಗ್. ಇಫ್ ಸಿಂಪ್ಲಿ ನಾನು ಅದಕ್ಕೆ 15 days ಹೋಗಿದ್ನಲ್ಲ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಋಷಿಕೇಶ್ಗೆ. ಆಗ ಬರೀ ಬ್ಯಾಕ್ ಪ್ಯಾಕು, 5 ಪಂಚೆ, ಟೂತ್ ಪೇಸ್ಟ್, ಟೂತ್ ಬ್ರಷು, ಒಂದು ವಾಟರ್ ಬಾಟ್ಲು, ಮೊಬೈಲ್, ಒಂದು ಇಷ್ಟು ಕ್ಯಾಶ್ ಇಟ್ಕೊಂಡು ಹೊರಟ್ಬಿಟ್ಟೆ. ಸೊ ಐ ಡಿಸೈಡೆಡ್ ಐ ವಿಲ್ ನಾಟ್ ಸ್ಟೇ ಇನ್ ಎನಿ ಹೋಟೆಲ್ಸ್ ನಾಟ್ ಈಟ್ ಎನಿಥಿಂಗ್ ಔಟ್ಸೈಡ್. ಆ್ಯಂಡ್ ಐ ಡೋಂಟ್ ನೋ ಎನಿಬಡಿ, ಎನಿ ಆಶ್ರಮ, ಬರೀ ಆಶ್ರಮಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟೋದು. ಹಾಗೆ ಹೋಗ್ತೀನಿ ಋಷಿಕೇಶ್ಗೆ ಅಂತ ಯಾಕೆ ಅನ್ಕೊಂಡ್ರೆ, ಚಾರ್ಧಾಮ್ ಯಾತ್ರೆ ಹೋದಾಗ ಆ ಋಷಿಕೇಶ್ ಹತ್ರ ಒಂದು ದೇವಪ್ರಯಾಗ್ ಅಂತ ಒಂದಿದೆ. ಆ ದೇವಪ್ರಯಾಗಲ್ಲಿ ನಾನು